ಹಾಯ್ ಹಲೋ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಇವತ್ತಿನ ರೆಸಿಪಿ ಬಂದು ಮಂಗಳೂರು ಸೌತೆಕಾಯಿ ಹಾಕಿ ಮಜ್ಜಿಗೆ ಹುಳಿ. ನೀವು ಮೊಸರು ಹುಳಿ, ತಂಬುಳಿ ಎಲ್ಲ ಕೇಳಿರ್ತೀರ. ಮಜ್ಜಿಗೆ ಹುಳಿ ಈ ಮೂರು ಸಹ ಬೇರೆ ಬೇರೆ ರುಚಿ ಇರುತ್ತೆ. ಸೊ ಈ ಒಂದು ರೆಸಿಪಿನ ಯಾವ ರೀತಿ ಮಾಡೋದು ಅಂತ ನೋಡೋಣ. ಮುದ್ದೆ, ಚಪಾತಿ ಅಥವಾ ಅನ್ನಕ್ಕೆ ಎಲ್ಲದಕ್ಕೂ ಸೂಪರಾಗಿರುತ್ತೆ. ಮೊದಲಿಗೆ ಮಂಗಳೂರು ಸೌತೆಕಾಯಿನ ನೀಟಾಗಿ ಸಿಪ್ಪೆ ಒರೆದು ಅದನ್ನು ಬೀಜಗಳೆಲ್ಲ ತಗೊಂಡು ನಿಮಗೆ ಎಷ್ಟು ಕ್ಯೂಬ್ಸ್ ಸೈಜ್ ಬೇಕು ಆ ಗಾತ್ರಕ್ಕೆ ನೀವು ಹೆಚ್ಕೊಳ್ಳಿ. ಇದನ್ನು ಒಂದು ಪಾತ್ರೆಯಲ್ಲಿ ಬಿಸಿನೀರಿಡಿ, ಯಾಕಂದರೆ ಇದನ್ನು ಬೇಯಿಸ್ಕೋಬೇಕು. ತುಂಬಾ ಚೆನ್ನಾಗಿರುತ್ತೆ. ಸೊ ಹಾಕಿ ಒಂದು ಕುದಿ ಬರ್ಸ್ಕೊಳ್ಳಿ. ಸ್ವಲ್ಪ ಉಪ್ಪು ಹಾಕ್ಬಿಟ್ಟು ಒಂದು ಮಿಕ್ಸಿ ಜಾರ್ಗೆ ಹಸಿ ಕಾಯಿ, ಖಾರಕ್ಕೆ ಅನುಗುಣವಾಗಿ ಹಸಿ ಮೆಣಸಿನ್ಕಾಯಿ, ಹಾಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಹಾಗೆ ಜೀರಿಗೆ 1 ಸ್ಪೂನಷ್ಟು, ರುಚಿಗೆ ತಕ್ಕಷ್ಟು ಉಪ್ಪು, ಹಾಗೆ ನೆನೆಸಿಟ್ಟಿರುವ 1 ಸ್ಪೂನ್ ಅಕ್ಕಿ, ಯಾಕಂದರೆ ಗಟ್ಟಿ ಬರಲಿ ಅಂತ ಅಂದ್ಬಿಟ್ಟು ಅದಷ್ಟು ರುಬ್ಕೊಂಡು, ಅಷ್ಟರಲ್ಲಿ ಇದು ಕಾಯಿ ಬೆಂದಿರುತ್ತೆ. ಒಂದು 90% ಬೆಂದಿದ್ರೆ ಸಾಕು. ಗಟ್ಟಿಯಾಗೆ ರುಬ್ಬಿ ಹಾಕಿ ಅದೇ ನೀರಿಗೆ ಹಾಕಿ, ನೀವು ರುಬ್ಬೇಕಿದ್ರೆ ನೀರು ಹಾಕಿದ್ರೆ ಫುಲ್ಲು ತೆಳ್ಳೆ ಆಗಿಬಿಡುತ್ತೆ. ಇದನ್ನು ಒಂದು ಕುದಿ ಬರೋ ತನಕ ಬೇಯಿಸ್ಕೊಬಿಡಿ. ಇದು ಬೆಂದ ನಂತರದಲ್ಲಿ ನೀವು ಪರ್ಫೆಕ್ಟಾಗಿ ರೆಡಿ ಆಗುತ್ತೆ. ಒಗ್ಗರಣೆ ಹಾಕ್ಬಿಟ್ರೆ 1 ಸ್ಪೂನ್ ಎಣ್ಣೆಗೆ ಸಾಸಿವೆ, ಹಾಗೆ ಒಣಮೆಣ್ಸಿನ್ಕಾಯಿ, ಸ್ವಲ್ಪ ಕರಿಬೇವಿನ ಸೊಪ್ಪು ಹಾಕಿಬಿಟ್ಟು ಇದನ್ನು ಒಗ್ಗರಣೆನ ಇದಕ್ಕೆ ಮಿಕ್ಸ್ ಮಾಡಿ, ಮೇಲ್ಗಡೆ ಕೊತ್ತಂಬರಿ ಸೊಪ್ಪು ಹಾಕಿ ಇದಕ್ಕೆ ನೀವು 1 ಕಪ್ಪಷ್ಟು ಮೊಸರನ್ನ ಹಾಕಿ ರುಬ್ಬಿಟ್ಟು ಮಜ್ಜಿಗೆ ಮಾಡಿಕೊಂಡು ಇದನ್ನು ಸೇರಿಸಿ, ನೀರಿನ ಒಂದು ವ್ಯತ್ಯಾಸ ನೀವು ನೋಡಿಕೊಂಡು ಗಟ್ಟಿ ಬೇಕೋ ತೆಳ್ಳೆ ಬೇಕೋ ಮಾಡ್ಕೊಳ್ಳಿ. ಮೀಡಿಯಮ್ ಈ ಥರ ಇದ್ದರೆ ಸೊ ಎಲ್ಲದಕ್ಕೂ ಪರ್ಫೆಕ್ಟಾಗಿರುತ್ತೆ. ತುಂಬಾ ಮಸ್ತಾಗಿರುತ್ತೆ. ಮುದ್ದೆ, ಅನ್ನ, ಚಪಾತಿಗೆಲ್ಲ ಸಖತ್ತಾಗಿರುತ್ತೆ. ಹಾಗೆ ಆರೋಗ್ಯ ಆಗುತ್ತೆ. ನೈಟ್ ಟೈಮ್ ತಿಂದರೆ ಒಂದು ಬೇಸಿಗೆಗಾಲದಲ್ಲೂ ಅತಿ ಹೆಚ್ಚು ತಿನ್ನಬಹುದು. ತುಂಬ ಚೆನ್ನಾಗಿರುತ್ತೆ. ಒಂದು ಸಾರಿ ಮಾಡಿ ಹೇಗಿತ್ತು ಅಂತ ಕಮೆಂಟ್ಸ್ ಮೂಲಕ ತಿಳಿಸಿ. ಮುಂದಿನ ವೀಡಿಯೋದಲ್ಲಿ ಸಿಗ್ತೀನಿ. ಥ್ಯಾಂಕ್ ಯು.